ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 21ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಸಾಕಷ್ಟು ವೀಕ್ನೆಸ್ ಇವತ್ತು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿಯಲ್ಲಿ 117 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿದ್ದಂಥ 22,800 ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಹೆಚ್ಚಿನ ಒಂದು ಡಿಫರೆನ್ಸ್ ಕಾಣಿಸ್ತಿಲ್ಲ. 22,796 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೋಮವಾರ ಒಳ್ಳೆ ಒಂದು ರಿಕವರಿ ಬಂದರೆ ಮತ್ತೆ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗ್ಬೋದು. ಬಟ್ ಈ ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದ್ರೆ 22,500ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಮಿಡಿಯೇಟ್ ಸಪೋರ್ಟ್ 22,500 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸೆನ್ಸೆಕ್ಸ್ ನಲ್ಲಿ ಕೂಡ 424 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗಿತ್ತು. 353 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನ ಇವತ್ತಿನ ಕರೆಕ್ಷನ್ಗೆ US ಮಾರ್ಕೆಟ್ಸ್ ರೀಸನ್ ಆಗಿರುತ್ತೆ. US ಮಾರ್ಕೆಟ್ಸ್ಗಳಲ್ಲಿ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಕೆಲವೊಂದಿಷ್ಟು ಕಂಪನಿಗಳ ಒಳ್ಳೆ ಒಂದು ರಿಸಲ್ಟ್, ಡಾಲರ್ ವ್ಯಾಲ್ಯೂ ಸ್ಟ್ರೆಂಥೆನ್ ಆಗ್ತಿರೋದು, ಟ್ರಂಪ್ ಅವರ ಕೆಲವೊಂದಿಷ್ಟು ಪಾಲಿಸೀಸ್ಗಳು ಮಾರ್ಕೆಟ್ಗೆ ಪಾಸಿಟಿವ್ ಆಗಿತ್ತು. ಬಟ್ ಈಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. US ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ಇದ್ದಿದ್ದರಿಂದ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿತ್ತು. ಹಾಗೆ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಇವತ್ತು ಪರ್ಫಾರ್ಮ್ ಮಾಡಿದೆ. ಟಾಟಾ ಸ್ಟೀಲ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಟಾಟಾ ಸ್ಟೀಲ್ನ CEO TV ನರೇಂದ್ರನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಇಂಟರ್ವ್ಯೂನಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಬಂತು. ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ಗೌರ್ಮೆಂಟ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ತಿದೆ ಅಂತ ಹೇಳ್ತಿದ್ದಾರೆ. ಏನಿದು ಆಂಟಿ ಡಂಪಿಂಗ್ ಡ್ಯೂಟಿ ಅಂದರೆ ಭಾರತ ತನ್ನ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಅನ್ನು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ USಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಟ್ರಂಪ್ ಅವರು ರೀಸೆಂಟ್ ಆಗಿ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ನ ಮೇಲೆ ಟಾರಿಫ್ ಅನ್ನು ಹೈಕ್ ಮಾಡಿದ್ದಾರೆ. ಇದರಿಂದ ಭಾರತದ ಸ್ಟೀಲ್ ಕಂಪನಿಗಳ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುತ್ತೆ. ಅದೇ ರೀತಿಯಲ್ಲಿ ಚೀನಾ ಕೂಡ ತನ್ನ ಸ್ಟೀಲ್ ಅನ್ನ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಕಡಿಮೆ ಬೆಲೆನಲ್ಲಿ ಅಂದ್ರೆ ಇಂಡಿಯನ್ ಕಂಪನಿಗಳು ಏನು ಸ್ಟೀಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ ಅದಕ್ಕಿಂತ ಕಡಿಮೆ ರೇಟ್ನಲ್ಲಿ ಚೀನಾ ಭಾರತದಲ್ಲಿ ತಮ್ಮ ಸ್ಟೀಲ್ ಅನ್ನು ಸೆಲ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಇಂಡಿಯನ್ ಸ್ಟೀಲ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತಿದೆ. ಸೊ ಸಾಕಷ್ಟು ಇಂಡಸ್ಟ್ರಿಗಳು ಚೈನಾದ ಸ್ಟೀಲನ್ನೇ ಬಳಸ್ತಿದ್ದಾರೆ. ಆದ್ರಿಂದ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಭಾರತದ ಸ್ಟೀಲ್ ಕಂಪನಿಗಳು ಏನು ಪ್ರೈಸನ್ನು ಕೋಟ್ ಮಾಡ್ತಾರೆ ಅದೇ ಪ್ರೈಸ್ನಲ್ಲಿ ಚೈನಾದ ಸ್ಟೀಲ್ ಪ್ರೈಸ್ ಕೂಡ ಅವೈಲೇಬಲ್ ಆಗೋ ರೀತಿಯಲ್ಲಿ ಮಾಡ್ತಾರೆ. ಇಂಪೋರ್ಟ್ ಡ್ಯೂಟಿ ಅಪ್ಲೈ ಆಗುತ್ತೆ. ಸೊ ಹಾಗೇನಾಗುತ್ತೆ ಭಾರತದ ಸ್ಟೀಲ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಹಾಗೆ US ನಲ್ಲಿ ಟಾರಿಫ್ ಇನ್ಕ್ರೀಸ್ ಆಗ್ತದೆ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಭಾರತದಲ್ಲಿ ಸ್ಟೀಲ್ ಕಂಪನಿಗಳು ತಮ್ಮ ಸೇಲ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ಗೌರ್ಮೆಂಟ್ ಇಂಪ್ಲೈ ಮಾಡುವಂಥ ಚಾನ್ಸಸ್ ಇದೆ. ಈ ನ್ಯೂಸ್ ಬಂದಿದ್ದರಿಂದ ಸ್ಟಾಕ್ ಪ್ರೈಸ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ SBI ಲೈಫ್ ಇನ್ಶೂರೆನ್ಸ್ ಕೂಡ 1.5% ಹೆಚ್ಚಿನ ಅಪ್ಸೈಡ್ನೊಂದಿಗೆ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಐಷರ್ ಮೋಟಾರ್ಸ್ L&T ಕೂಡ 1% ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ 4 ವೀಲರ್ ಆಟೋ ಕಂಪನೀಸ್ಗಳು ನೋಡೋದಕ್ಕೆ ಸಿಕ್ತು. M&M ಟಾಟಾ ಮೋಟಾರ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. M&M ಇವತ್ತು 6% ಕರೆಕ್ಟ್ ಆಯಿತು. ನಿನ್ನೆ ಮರೈನ್ ಬಿಸ್ನೆಸ್ಗೆ ಎಂಟರ್ ಆಗ್ತಿದ್ದಾರೆ ಅನ್ನುವಂಥ ನ್ಯೂಸ್ನಿಂದ ಸ್ಟಾಕ್ ಗೇನ್ ಆಗಿತ್ತು. ಬಟ್ ಇವತ್ತು 6% ಕರೆಕ್ಷನ್ ಬಂದಿದೆ. ಟಾಟಾ ಮೋಟಾರ್ಸ್ನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಕರೆಕ್ಷನ್ಗೆ ರೀಸನ್ ಗೌರ್ಮೆಂಟ್ ಹೊಸ ಒಂದು EV ಪಾಲಿಸಿಯನ್ನು ತರಬಹುದು ಅನ್ನುವಂಥ ನ್ಯೂಸ್ ಆಗಿರುತ್ತೆ. ಹಾಗೆ ಇನ್ನು ಮುಂದೆ M&M ಹ್ಯುಂಡೈ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಇವ್ರಿಗೆ ಹೊಸ ಒಂದು ಕಾಂಪಿಟೇಟರ್ ಉಟ್ಕೊಳ್ಳುವಂಥ ಚಾನ್ಸಸ್ ಇದೆ. ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು US ಪ್ರವಾಸದಲ್ಲಿ ಎಲಾನ್ ಮಸ್ಕ್ ಅವರನ್ನ ಭೇಟಿ ಮಾಡಿದ್ರು. ಎಲಾನ್ ಮಸ್ಕ್ ಅವರು ತುಂಬಾ ವರ್ಷಗಳಿಂದ ತಮ್ಮ ಟೆಸ್ಲಾ ಕಾರನ್ನು ಭಾರತಕ್ಕೆ ತರಬೇಕು ಅಂತ ಇದ್ದಾರೆ. ಬಟ್ ಅವರು US ನಲ್ಲಿ ಟೆಸ್ಲಾ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಭಾರತಕ್ಕೆ ತಂದಾಗ ಟೆಸ್ಲಾ ಕಾರ್ನ ಪ್ರೈಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಭಾರತ ಸಾಕಷ್ಟು ಇಂಪೋರ್ಟ್ ಡ್ಯೂಟಿಯನ್ನು ಅಪ್ಲೈ ಮಾಡ್ತಾರೆ. ಅದೇ ರೀಸನ್ನಿಂದ ಅವರು ಸಾಕಷ್ಟು ನೆಗೋಸಿಯೇಷನ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಬಾರಿ ಅವರು ಮೋದಿ ಅವರ ಜೊತೆಯಲ್ಲಿ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಸೊ ಭಾರತದ ಮಾರ್ಕೆಟ್ಗೆ ಎಂಟರ್ ಆದರೆ ಟೆಸ್ಲಾ ಬಿಸ್ನೆಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಅದು ಟಾಟಾ ಮೋಟಾರ್ಸ್, M&M, ಹ್ಯುಂಡೈ ಮೋಟಾರ್ಸ್ನಂಥ ಕಂಪನಿಗಳಿಗೆ ಹೊಡೆತವನ್ನು ಕೊಡುತ್ತೆ. ಸೊ ಟೆಸ್ಲಾ ಕಾರ್ಗಳಿಗೆ ಡಿಮ್ಯಾಂಡ್ ಯಾವ ರೀತಿಯಲ್ಲಿ ಇರುತ್ತೆ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಸ್ಟಿಲ್ ಟೆಸ್ಲಾ ಏನಾದರೂ ಇಂಡಿಯನ್ ಮಾರ್ಕೆಟ್ಗೆ ಎಂಟರ್ ಆದರೆ ಈ ಕಂಪನಿಗಳ ಸೇಲ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇದೆ. ಆ ರೀಸನ್ನಿಂದ ಇವತ್ತು ಸ್ಟಾಕ್ಸ್ ಕರೆಕ್ಟ್ ಆಯಿತು. ಹಾಗೆಯೇ ಟೆಸ್ಲಾ ತಮ್ಮ ಒಂದು ಗ್ಲೋಬಲ್ ವ್ಯಾಲ್ಯೂ ಚೈನ್ ಅನ್ನು ಅಥವಾ ಫ್ಲಾಗ್ಶಿಪ್ ಔಟ್ಲೆಟ್ಸ್ಗಳನ್ನು ಮುಂಬೈ ಮತ್ತು ಡೆಲ್ಲಿನಲ್ಲಿ ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ಇದೆ. ಈಗಲೂ ಕೂಡ ಅವರು ತಮ್ಮ ಕಾರ್ಸ್ಗಳನ್ನು US ನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನು ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ಭಾರತ ಇಂಪೋರ್ಟ್ ಡ್ಯೂಟಿಯನ್ನು ಕಟ್ ಮಾಡಿದ್ರೆ ಆಗ ಟೆಸ್ಲಾ ಕಾರ್ಗಳ ಪ್ರೈಸ್ ರೀಸನೇಬಲ್ ಆಗುತ್ತೆ. ಆಗ ಟಾಟಾ ಮೋಟಾರ್ಸ್, M&Mನ ಕಾರ್ಸ್ಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ರೀಸನ್ನಿಂದ ಇವತ್ತು ಈ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಟೆಸ್ಲಾ ಕಾರ್ಗಳು ಭಾರತಕ್ಕೆ ಬಂದರೆ ಎಷ್ಟು ಜನ ಟೆಸ್ಲಾ ಕಾರ್ಸ್ಗಳನ್ನು ಬೈ ಮಾಡ್ತಾರೆ, ಹಾಗೆ ಆಟೋಮ್ಯಾಟಿಕ್ ಕಾರ್ಗಳು ಭಾರತದ ಟ್ರಾಫಿಕ್ಗೆ ಯಾವ ರೀತಿಯಲ್ಲಿ ಹೊಂದ್ಕೊಳ್ಳುತ್ತೆ ಅದೆಲ್ಲ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ಇವತ್ತು ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ.
ಹಾಗೆ BPCL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ನಿಫ್ಟಿ 50ಯ ರೀಬ್ಯಾಲೆನ್ಸಿಂಗ್ ರಿಲೇಟೆಡ್ ಔಟ್ಕಮ್ ಇವತ್ತು ಬರಬೇಕಾಗಿತ್ತು. ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋವರೆಗೂ ಆ ಒಂದು ಔಟ್ಕಮ್ ಬರಲಿಲ್ಲ. ಸೊ ನಿಫ್ಟಿ 50ಯ ರಿವಿಷನ್ನಲ್ಲಿ ಝೊಮ್ಯಾಟೊ ಮತ್ತು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ 50ಗೆ ಆ್ಯಡ್ ಆಗ್ಬೋದು ಅನ್ನುವಂಥ ಒಂದು ಅಪ್ಡೇಟ್ ಸಿಗ್ತದೆ. ಸೊ JM ಫಿನಾನ್ಷಿಯಲ್ಸ್ ಇದರ ಬಗ್ಗೆ ಆಲ್ರೆಡಿ ಅಪ್ಡೇಟನ್ನು ಕೆಲವು ತಿಂಗಳ ಮುಂಚೆನೇ ಕೊಟ್ಟಿದ್ರು. ಸೊ ಝೊಮ್ಯಾಟೊ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ 50ಗೆ ಎಂಟರ್ ಆಗುತ್ತೆ ಅಂದಾಗ ಎರಡು ಕಂಪನಿಗಳು ನಿಫ್ಟಿ 50ಯಿಂದ ಆಚೆ ಹೋಗಬೇಕಾಗುತ್ತೆ. ಸೊ ಆಲ್ರೆಡಿ ನಿಫ್ಟಿ 50ಯ ಪಾರ್ಟ್ ಆಗಿರುವಂಥ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಹಾಗೆ BPCL ನಿಫ್ಟಿ 50ಯಿಂದ ಆಚೆ ಹೋಗ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಅನ್ನು JM ಫಿನಾನ್ಷಿಯಲ್ಸ್ ಮಾಡಿದ್ದಾರೆ. ಆ ಒಂದು ರೀಸನ್ನಿಂದ ಕೂಡ BPCL ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರಿವಿಷನ್ ಏನಾಗುತ್ತೆ ಅದು ಮಾರ್ಚ್ 31ರಿಂದ ಅಪ್ಲೈ ಆಗುತ್ತೆ. ಅಂದರೆ ಮಾರ್ಚ್ 31ಕ್ಕೆ ಎರಡು ಕಂಪನಿಗಳು ನಿಫ್ಟಿ 50ಯಿಂದ ಆಚೆ ಹೋಗುವಂಥ ಚಾನ್ಸಸ್ ಇದೆ. ನೋಡಬೇಕಾಗುತ್ತೆ ರೀಬ್ಯಾಲೆನ್ಸಿಂಗ್ನ ಔಟ್ಕಮ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಹಾಗೆ ಅದಾನಿ ಪೋರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ವಿಪ್ರೋ ಕೂಡ 2% ಇವತ್ತು ಕರೆಕ್ಟ್ ಆಗಿದೆ. ಜೆಫ್ರೀಸ್ ಹಾಸ್ಪಿಟಲ್ ಸ್ಟಾಕ್ಸ್ಗಳನ್ನು ಕವರ್ ಮಾಡಿದ್ದಾರೆ. ಈ ಒಂದು ಅನ್ಸರ್ಟೈನ್ ಮಾರ್ಕೆಟ್ನಲ್ಲಿ ಹಾಸ್ಪಿಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಇವರು ಟಾಪ್ ಪಿಕ್ ಆಗಿ ಮ್ಯಾಕ್ಸ್ ಹೆಲ್ತ್ ಕೇರ್, ಫೋರ್ಟಿಸ್ ಹೆಲ್ತ್ ಕೇರ್, ಅಪೋಲೋ ಹಾಸ್ಪಿಟಲ್, ಗ್ಲೋಬಲ್ ಹೆಲ್ತ್ ಈ ರೀತಿಯ ಕಂಪನಿಗಳನ್ನು ಚೂಸ್ ಮಾಡಿದ್ದಾರೆ. ಈ ಕಂಪನಿಗಳು ಅಥವಾ ಹಾಸ್ಪಿಟಲ್ ಚೈನ್ಗಳು ಸೊ ಬೇರೆ ಬೇರೆ ಸಿಟಿಗಳಲ್ಲಿ ಇನ್ನೂ ಹೆಚ್ಚಿನ ಹಾಸ್ಪಿಟಲ್ಸನ್ನು ಓಪನ್ ಮಾಡುವಂಥ ಚಾನ್ಸ್ ಇದೆ. ಬೆಡ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಸೊ ಇದರಿಂದ ಖಂಡಿತವಾಗ್ಲೂ ರೇಟಿಂಗ್ ಬರುತ್ತೆ. ಹಾಸ್ಪಿಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ನಷ್ಟು ಮೊಮೆಂಟಮ್ ಬರ್ಬೋದು ಅಂತ ತಮ್ಮ ಒಂದು ಕವರೇಜನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು ಸಾಕಷ್ಟು ಸೆಕ್ಟರ್ನ ಬಗ್ಗೆ ಕವರೇಜಸ್ಸನ್ನು ಕೊಡ್ತಿರ್ತಾರೆ. ಅದನ್ನು ಜಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಈ ಕಂಪನಿಗಳು ಯಾವ ರೀತಿಯ ಒಂದು ಫ್ಯೂಚರ್ ಪರ್ಸ್ಪೆಕ್ಟಿವನ್ನು ಇಟ್ಕೊಂಡಿದ್ದಾರೆ, ಹಾಗೆ ಅವರ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಟರ್ನ್ ಔಟ್ ಆಗ್ತಿದೆ ಅದನ್ನು ಅಬ್ಸರ್ವ್ ಮಾಡಿ ನಾವು ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಸೊ ಮ್ಯಾಕ್ಸ್ ಹೆಲ್ತ್ ಕೇರ್ ಆಗಿರ್ಬೋದು, ಅಪೋಲೋ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಮೇದಾಂತ ಈ ಹಾಸ್ಪಿಟಲ್ ಸ್ಟಾಕ್ಗಳು ತುಂಬಾ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಹೊಂದಿರುವಂಥ ಸ್ಟಾಕ್ಸ್ ಆಗಿರುತ್ತೆ. ಸೊ ಈಗ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಸಾಕಷ್ಟು ಸ್ಟಾಕ್ಗಳಲ್ಲಿ ಬ್ರೋಕರೇಜ್ ಕವರೇಜಸ್ ಬರ್ತಿದೆ. ಸೊ ಆ ರೀತಿಯ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಬಂಧನ್ ಬ್ಯಾಂಕ್ ಈ ಒಂದು ಸ್ಟಾಕ್ನಲ್ಲಿ ತುಂಬಾ ವೀಕ್ನೆಸ್ ಆಲ್ರೆಡಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಲೆವೆಲ್ನಿಂದ 61% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ CLSA ಈ ಒಂದು ಸ್ಟಾಕನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಟಾರ್ಗೆಟ್ ಪ್ರೈಸ್ ಕೂಡ ಹೆಚ್ಚಾಗ್ತಿರೋದು ಕಾಣಿಸ್ತಿದೆ. ಸೊ ಆ ರೀಸನ್ನಿಂದ ಬೆಳಿಗ್ಗೆ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. 2% ಅಪ್ಸೈಡ್ನೊಂದಿಗೆ ಬಂಧನ್ ಬ್ಯಾಂಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಇಂಡಿಯನ್ ಹೋಟೆಲ್ಸ್ ಸ್ಟಾಕನ್ನು ಕೂಡ ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿ ಓವರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ 856ರ ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಇಂಡಿಯನ್ ಹೋಟೆಲ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ಸ್ಟಾಕ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಇವತ್ತು ನೋಡೋದಕ್ಕೆ ಸಿಕ್ತು. ಇದೇ ರೀತಿಯಲ್ಲಿ ಸುಜ್ಲಾನ್ ಎನರ್ಜಿಯಲ್ಲಿ ಕೂಡ ಕವರೇಜ್ ಬಂದಿದೆ. ಇನ್ವೆಸ್ಟೆಕ್ ಈ ಒಂದು ಕವರೇಜ್ ಅನ್ನು ಕೊಟ್ಟಿದ್ದಾರೆ. ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. 70ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ರೀಸೆಂಟ್ ಟೈಮ್ನಲ್ಲಿ ಸುಜ್ಲಾನ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಕಂಪನಿಯ ಪ್ರಾಫಿಟಬಿಲಿಟಿ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ಸೊ ಅದರಿಂದ ಬ್ರೋಕರೇಜ್ಗಳ ಕಡೆಯಿಂದ ಬೈ ರೇಟಿಂಗ್ಸ್ಗಳು ಬರ್ತಿದೆ. JSW ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮಾರ್ಗನ್ ಸ್ಟ್ಯಾನ್ಲಿ ಈ ಒಂದು ಸ್ಟಾಕನ್ನು ಕವರ್ ಮಾಡಿ 16% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 545ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕವರೇಜ್ಗಳೇನಿದೆ ಬೈಯಿಂಗ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಅಕಸ್ಮಾತ್ ಈ ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ದರೆ ನಿಮಗೆ ಪ್ಯಾನಿಕ್ ಆಗ್ತಿದ್ರೆ ಬ್ರೋಕರೇಜ್ಗಳ ಕವರೇಜನ್ನು ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ CDSL ಸ್ಟಾಕ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಹೈಯರ್ ಲೆವೆಲ್ನಿಂದ ಸಾಕಷ್ಟು ಕರೆಕ್ಟ್ ಆಗಿದೆ. ಈಗ ಸ್ವಲ್ಪ ರಿಕವರಿ ಬರುವಂಥ ಚಾನ್ಸಸ್ ಇದೆ. ಬಟ್ ಇವರ ಕಾಂಪಿಟೇಟರ್ NSDL ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದ್ದಾರೆ. NSDLನ IPO ಮುಂದಿನ ತಿಂಗಳು ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಇವರು ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿ ಸಾಕಷ್ಟು ಸಮಯ ಆಗಿದೆ. ಹಾಗೆ ಆ ಡ್ರಾಫ್ಟ್ ಪೇಪರ್ ಸಬ್ಮಿಷನ್ ಎಕ್ಸ್ಪೈರ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಆದಷ್ಟು ಬೇಗ IPO ತರುವಂಥ ಪ್ಲಾನ್ಸನ್ನು ಮಾಡ್ತಾ ಇದ್ದಾರೆ. ಸೊ NSDL ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದು CDSLಗೆ ಸ್ವಲ್ಪ ನೆಗೆಟಿವೇ ಆಗ್ಬೋದು. ಬಟ್ ಓವರ್ ಆಲ್ ಈ ಒಂದು ಸೆಕ್ಟರ್ನ ಸೆಂಟಿಮೆಂಟನ್ನು ಇನ್ಕ್ರೀಸ್ ಮಾಡ್ಬೋದು. ಸೊ ಈಗ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಎರಡೂ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಯಾವುದು ಬೆಟರ್ ಅನ್ನುವಂಥ ಚರ್ಚೆಗಳು ನಡೀತಿದೆ. ಅದೇ ರೀತಿಯಲ್ಲಿ CDSL NSDLನ ಕಂಪ್ಯಾರಿಸನ್ ಆಗುತ್ತೆ. ಅಕಸ್ಮಾತ್ NSDLಗೆ ಕಂಪೇರ್ ಮಾಡಿದಾಗ CDSL ಸ್ಟ್ರಾಂಗ್ ಇದೆ ಅನ್ನಿಸಿದಾಗ CDSLನಲ್ಲಿ ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಈ ರೀತಿಯ ಸಿನಾರಿಯೋ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. JSW ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. 7% ಸ್ಟಾಕ್ ಗೇನ್ ಆಗಿದೆ. ಇದಕ್ಕೂ ರೀಸನ್ ಬ್ರೋಕರೇಜ್ ಕವರೇಜ್ ಆಗಿರುತ್ತೆ. ಟಾಪ್ ಪೋರ್ಟ್ ಸೆಕ್ಟರ್ನ ಸ್ಟಾಕ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ 330ರ ಟಾರ್ಗೆಟ್ ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. IPO ವಿಚಾರಕ್ಕೆ ಬಂದಾಗ ಕ್ವಾಲಿಟಿ ಪವರ್ನ IPO ಸೋಮವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. 10 ರೂಪಾಯಿಯ ನೆಗೆಟಿವ್ ಪ್ರೀಮಿಯಂ ಇದೆ. ಆದ್ದರಿಂದ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. FIDA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ಇವತ್ತು ಕೂಡ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. 3449 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತು. DIIs 2884 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.